ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಕ್ರ್ಯಾಬ್ ಕರಿ ಮಾಡುವ ರೆಸಿಪಿಯನ್ನು ನೋಡ್ಕೊಳ್ಳುವ. ಕ್ರ್ಯಾಬ್ ಕರಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ: 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1/4 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1/4 ಟೀ ಸ್ಪೂನ್ ಅಜ್ವೈನ್ ಓವಾ, 1/4 ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ, ಸಣ್ಣ ಗಾತ್ರದಷ್ಟು ಹುಳಿ ಟ್ಯಾಮ್ರಿನ್, ಚಿಟಕೆಯಷ್ಟು ಅರಸಿನ ಟರ್ಮರಿಕ್, 8 ಬ್ಯಾಡಗೆ ಮೆಣಸು, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 10 ಕಾಳಿನಷ್ಟು ಕರಿಮೆಣಸು ಪೆಪ್ಪರ್ ಕಾರ್ನ್, 1 ಲೋಟೆ ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು, ಅರ್ಧ ಕೆಜಿಯಷ್ಟು ಏಡಿ ಕ್ರ್ಯಾಬ್. ಇದು 1 ಕಿಲೋ ಇತ್ತು, ಕ್ಲೀನ್ ಮಾಡಿ ನಮಗೆ ಅರ್ಧ ಕೆಜಿ ಸಿಕ್ಕಿದೆ. ಇದರಲ್ಲಿ 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 2 ಅನಿಯನ್ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 1 ಸಣ್ಣ ಗಾತ್ರ ಟೊಮ್ಯಾಟೊ, 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ನಾನು ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ನಾವು ಸಾಸಿವೆಯನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ಇಲ್ಲಿ ಸಾಸಿವೆ ಫ್ರೈ ಆಗಿದೆ, ಇದನ್ನು ತೆಗೆದಿಡುವ ಸಪರೇಟ್ ಪ್ಲೇಟಿಗೆ. ಆನಂತರ ಅದೇ ಪ್ಯಾನಿಗೆ ಜೀರಾ ಸೀಡ್ಸ್ ಜೀರಿಗೆ, ಅಜ್ವೈನ್ ಓವಾ, ಮೆತ್ತೆ ಸೇರಿಸಿ ಇದನ್ನು ಸ್ವಲ್ಪ ಲೈಟ್ ಕೆಂಪಾಗೋ ತನಕ ಲೋ ಹೀಟ್ ಅಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಲೈಟ್ ಕೆಂಪಾಗಿದೆ, ಇದನ್ನು ನಾವೀಗ ಸಪರೇಟ್ ತೆಗೆದಿಡುವ. ಈಗ ನಾವು ಇದೇ ಸೇಮ್ ಪ್ಯಾನ್ಗೆ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ ಇದನ್ನು ಸ್ವಲ್ಪ ಲೋ ಹೀಟಲ್ಲಿ ನಾವು ಲೈಟ್ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ. ಇದಕ್ಕೆ ಒಂದು 2 ರಿಂದ 3 ಎಲೆಯಷ್ಟು ನಾವು ಒಗ್ಗರಣೆ ಸೊಪ್ಪು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಇದು ಕೊತ್ತಂಬರಿ ಫ್ರೈ ಆಗಿದೆ, ಇದನ್ನು ಸಹ ನಾವು ಇದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ನಂತರ ನಾವು ಇಲ್ಲಿ ಈರುಳ್ಳಿ, ಇದರಲ್ಲಿ ಅರ್ಧದಷ್ಟು ಈರುಳ್ಳಿ ಮಾತ್ರ ಇದಕ್ಕೆ ಹಾಕೊಳ್ಳುವ ಪ್ಯಾನ್ಗೆ, ಅರ್ಧದಷ್ಟು. ಇದು ಮತ್ತೆ ನಾವು ಒಗ್ಗರಣೆಗೆ ತೆಗೆದಿಡುವ ಅರ್ಧದಷ್ಟು. ಮತ್ತೆ ಬೆಳ್ಳುಳ್ಳಿ ಇದನ್ನು ಸೇರಿಸಿ ಲೈಟ್ ಕೆಂಪಾಗೋ ತನಕ ಲೋ ಹೀಟಲ್ಲಿ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಸೇರಿಸಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದೆ, ಇದನ್ನು ಸಹ ಸೇರಿದೆ ಪ್ಲೇಟಿಗೆ ಹಾಕಿಟ್ಕೊಳ್ಳುವ. ಆನಂತರ ನಾವು ಒಣಮೆಣಸು, ಇದಕ್ಕೆ ಸಹ ಸ್ವಲ್ಪ ಎಣ್ಣೆ ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿಗ ಮೆಣಸು ಫ್ರೈ ಆಗಿದೆ, ಇದನ್ನು ಸಹ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ಗ್ಯಾಸ್ ಆಫ್ ಮಾಡಿ. ಈಗ ಇದು ಮಸಾಲೆ ತಂದಾದ ನಂತರ ಇದಕ್ಕೆ ನಾವು ಹುಣಸೆ ಹಣ್ಣು ಟ್ಯಾಮ್ರಿನ್, ಮತ್ತೆ ಚಿಟಕೆಯಷ್ಟು ಅರಸಿನ, ಆನಂತರ ಕರಿಮೆಣಸು ಪೆಪ್ಪರ್ ಕಾರ್ನ್ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋ, ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಬೇಕು. ನಮ್ದು ಮಸಾಲ ರೆಡಿ ಆಗಿದೆ. ಇಲ್ಲಿ ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿಯಾದ ನಂತರ ತೆಂಗಿನೆಣ್ಣೆ 1.5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಬಿಸಿಯಾದ ನಂತರ ನಾವಿಲ್ಲಿ ಅರ್ಧದಷ್ಟು ತೆಗೆದಿಟ್ಟುಕೊಂಡ ಈರುಳ್ಳಿ, ಫ್ಲೇಮ್ ಲೋ ಇಟ್ಕೊಳ್ಳಿ. ಆನಂತರ ಒಗ್ಗರಣೆ ಸೊಪ್ಪು ಇದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟ್ ಕೆಂಪಾಗೋ ತನಕ. ಅದರ ಜೊತೆನೆ ಸ್ವಲ್ಪ ಉಪ್ಪು, ಏಡಿಯಲ್ಲಿ ಉಪ್ಪು ಇರ್ತದೆ, ಸೊ ಇಲ್ಲಿ ನೋಡ್ಕೊಂಡು ನೀವು ಸ್ವಲ್ಪ ಯೂಸ್ ಮಾಡಿ, ಒಮ್ಮೆನೆ ಜಾಸ್ತಿ ಹಾಕಬೇಡಿ ಉಪ್ಪು.
ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಆ ನಂತರ ಟೊಮ್ಯಾಟೊ ಮತ್ತೆ ಹಸಿಮೆಣಸು ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಒಂದು 2 ಮಿನಿಟ್ಸ್ ಲೋ ಹೀಟಲ್ಲಿ. ಈಗ ಇಲ್ಲಿ ಟೊಮ್ಯಾಟೊ ಫ್ರೈ ಆಗಿದೆ. ಆ ನಂತರ ನಾವು ರುಬ್ಕೊಂಡಿಟ್ಟಂತಹ ಮಸಾಲವನ್ನು ಇದಕ್ಕೆ ಹಾಕೊಳ್ಳುವ. ಫ್ಲೇಮ್ ಲೋ ಇಟ್ಕೊಳ್ಳಿ. ಮಿಕ್ಸ್ ಮಾಡಿ ಈಗ ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಆ ನಂತರ ನಾವು ಕ್ಲೀನ್ ಮಾಡಿಟ್ಕೊಂಡಂತಹ ಕ್ರ್ಯಾಬ್ ಏಡಿಯನ್ನು ಹಾಕೊಳ್ಳುವ. ಈಗ ನಾವು ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ 10 ಮಿನಿಟ್ಸ್ ಆಗಿದೆ, ಏಡಿ ಬೆಂದಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಂದ್ರೆ ನೀವು ಆಡ್ ಮಾಡಬಹುದು. ಈಗ ನಾವಿಲ್ಲಿ ತೆಂಗಿನ ಹಾಲು, ಕೊಕೊನಟ್ ಮಿಲ್ಕ್ ಅದನ್ನು ಹಾಕೊಳ್ಳುವ. ನಂತರ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿ. ಈಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 to 3 ಮಿನಿಟ್ಸ್ ಇದನ್ನು ಕುದಿಲಿಕ್ಕೆ ಬಿಡುವ. ಇಲ್ಲಿಗ ನಾವು ತೆಂಗಿನ ಹಾಲು ಹಾಕಿದ ನಂತರ ಪದಾರ್ಥ ಕುದಿದಿದೆ ಒಳ್ಳೆ ರೀತಿ. ಅಲ್ಲಿಗೆ ನಮ್ದು ಕ್ರ್ಯಾಬ್ ಕರಿ ರೆಡಿ ಆಗಿದೆ. ನಾವೀಗ ಇದನ್ನು ಸರ್ವ್ ಮಾಡುವ. ಮೇಲೆಯಿಂದ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳಿ. ಗ್ಯಾಸ್ ಆಫ್ ಮಾಡಿ. ನಮ್ಮ ಕ್ರ್ಯಾಬ್ ಕರಿ, ಏಡಿ ಕರಿ ರೆಡಿ ಆಗಿದೆ. ಇದು ತುಂಬಾನೇ ರುಚಿಯಾಗಿ ಬಂದಿದೆ ಈ ರೆಸಿಪಿ. ನೀವೆಲ್ಲರೂ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಇದು ನೀರ್ ದೋಸೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಕೊಡಿ. ಹಾಗಾದ್ರೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. Thank you.